ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಅತಿ ದೊಡ್ಡ ರೇಡ್ ಕೆಪಿಎಸ್ಸಿ. ಇದು ಒಳ್ಳೆಯ ಸಂಸ್ಥೆಯಾಗಿತ್ತು, ಆದ್ರೆ ಈಗ ಈ ಸಂಸ್ಥೆಗೆ ಇಡಿ ಆಫೀಸರ್ಗಳು ಲಗ್ಗೆಯನ್ನ ಇಟ್ಟಿದ್ದಾರೆ. ಕಾರಣ ಇಲ್ಲಿರುವಂತಹ ಭ್ರಷ್ಟಾಚಾರಿ ಅಧಿಕಾರಿಗಳಿಂದಾಗಿ. ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಅತಿ ದೊಡ್ಡ ರೇಡ್ ಆಗಿದೆ. ಇವತ್ತು ಕೆಪಿಎಸ್ಸಿ ಕಚೇರಿಗೆ ನುಗ್ಗಿದ ಇಡಿ ಆಫೀಸರ್ಸ್. ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ರೇಡ್ ಮಾಡಲಾಗಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪಗೆ ಶಾಕ್ ನೀಡಲಾಗಿದೆ. ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ಮೇಲೆಯೂ ಕೂಡ, ಮನೆ ಮೇಲೆಯೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಮಧ್ಯವರ್ತಿಗಳು, ಪ್ರಶ್ನಾ ಪತ್ರಿಕೆ, ಡಿಜಿಟಲ್ ಮೌಲ್ಯಮಾಪನ, ಇನ್ನು ಎಜುಟೆಸ್ಟ್ ಸೊಲ್ಯೂಷನ್ಸ್ ಪ್ರೈವೇಟೆಡ್ ಲಿಮಿಟೆಡ್ ಕಚೇರಿಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆಯ್ಕೆಯಾದ ಕೆಲ ಅಭ್ಯರ್ಥಿಗಳ ಮನೆಗಳ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಜಿಲ್ಲೆ, ಜೊತೆಗೆ ಕಾರವಾರ, ಕಲಬುರಗಿ, ಬೆಳಗಾವಿ, ಜೊತೆಗೆ ಅಹಮದಾಬಾದ್ ಈ ಒಂದು ಕಡೆಗಳಲ್ಲಿ ಸೇರಿ ಬರೋಬ್ಬರಿ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಶುರುವಾಗಿರುವಂತದ್ದು ನಿಜಕ್ಕೂ ನಡುಕ. ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿರುವಂತದ್ದು ಇದು. ಅತಿ ದೊಡ್ಡ ರೇಡ್ ಅಂತ ಹೇಳಬಹುದು. ಕೆಪಿಎಸ್ಸಿ ಕಚೇರಿಗೆ ನುಗ್ಗಿರುವಂತದ್ದು ಇಡಿ ಆಫೀಸರ್ಸ್. ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ಈ ಒಂದು ರೇಡ್ ಮಾಡಲಾಗಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪಗೆ ಈಗ ಶಾಕ್ ಕೂಡ ಎದುರಾಗಿರುವಂತದ್ದು. ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಇಡಿ ಅಧಿಕಾರಿಗಳು, ಮಧ್ಯವರ್ತಿಗಳು, ಹಾಗೆ ಪತ್ರಿಕೆ, ಡಿಜಿಟಲ್ ಮೌಲ್ಯಮಾಪನ ಸಂಸ್ಥೆ ಎಜುಟೆಸ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಇನ್ನು ಆಯ್ಕೆಯಾದ ಕೆಲ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಇವತ್ತು ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಇನ್ನು ಉಳಿದಂತೆ ಕೂಡ ಕಾರವಾರ, ಕಲಬುರಗಿ, ಬೆಳಗಾವಿ ಹಾಗೂ ಅಹಮದಾಬಾದ್ ಈ ಒಂದು ನಗರಗಳ ಮೇಲೆ ಈಗ ಇಡಿ 21 ಸ್ಥಳಗಳಲ್ಲಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿರುವಂತದ್ದು. ಬರೋಬ್ಬರಿ 21 ಸ್ಥಳಗಳ ಮೇಲೆ ಇದೀಗ ನಿಜಕ್ಕೂ ಕೂಡ ಶುರುವಾಗಿರುವಂತದ್ದು. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಶುರುವಾಗ್ತಾ ಇದೆ ಈ ಒಂದು ರೇಡ್ ಇಂದ. ಬೆಳ್ಳಂಬೆಳಗ್ಗೆ ನೋಡಿ, ಮನೆ ಮೇಲೆ ದಾಳಿ ಆಗ್ತಾ ಇತ್ತು, ಹೌದು, ಆದ್ರೆ ಈಗ ಕೆಪಿಎಸ್ಸಿ ಕಚೇರಿ ಮೇಲೇನೆ ದಾಳಿಯಾಗಿರುವಂತದ್ದು. ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ರೇಡ್ ಮಾಡಲಾಗಿರುವಂತದ್ದು ಮೊಟ್ಟ ಮೊದಲ ಬಾರಿಗೆ. ನೋಡಿ, ಒಂದು ಕೆಪಿಎಸ್ಸಿ ಸಂಸ್ಥೆಯ ಮೇಲೆ ಈಗ ದಾಳಿಯಾಗಿರುವಂತದ್ದು. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿರುವಂತದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಈ ಒಂದು ಕೆಪಿಎಸ್ಸಿ ಸಂಸ್ಥೆಯಾಗಿರುವಂತಹ ಸಂಸ್ಥೆ ಮೇಲೂ ಕೂಡ, ಕಚೇರಿಯ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಕೆಪಿಎಸ್ಸಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ. ಕೆಪಿಎಸ್ಸಿ ಕಚೇರಿಗೆ 4 ಕಾರ್ಗಳಲ್ಲಿ ಬಂದಿರೋ ಅಧಿಕಾರಿಗಳು, ಒಟ್ಟು 15 ಮಂದಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅತ್ತ ಸಾಹುಕಾರ್ ಶಿವಶಂಕರಪ್ಪ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ನುಗ್ಗಿದ ಇಡಿ ಅಧಿಕಾರಿಗಳು. ಡಾಲರ್ಸ್ ಕಾಲೋನಿಯಲ್ಲಿ ಅವ್ರ ಮನೆ ಇರುವಂತದ್ದು. ಇಡಿ ಅಧಿಕಾರಿಗಳನ್ನ ಕಂಡು ಶಾಕ್ ಆದ ಶಿವಶಂಕರಪ್ಪ. ತಪ್ಪು ಮಾಡಿದ್ಮೇಲೆ ಶಾಕ್ ಎದುರಾಗ್ಲೇಬೇಕು. ಇನ್ನು ನ್ಯೂ ಬಿಎಲ್ ರಸ್ತೆಯ ಸೀನಪ್ಪ ಲೇಔಟ್ನಲ್ಲೂ ಕೂಡ ರೇಡ್ ಮಾಡಲಾಗಿದೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಮೇಲೆ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಇವತ್ತು ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿದ ಫ್ಲಾಟ್ 304ರಲ್ಲೂ ಕೂಡ ಸರ್ಚ್ ಮಾಡಿದ್ದಾರೆ ಅಧಿಕಾರಿಗಳು. ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಏನಾದ್ರೂ ದಾಖಲೆ ಸಿಗುತ್ತಾ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ಇದೀಗ ಕೆಪಿಎಸ್ಸಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ನಡೆಸಿದೆ. ಕೆಪಿಎಸ್ಸಿ ಕಚೇರಿಗೆ 4 ಕಾರ್ಗಳಲ್ಲಿ ಬಂದಿರುವಂತದ್ದು ಅಧಿಕಾರಿಗಳು. ಕೆಪಿಎಸ್ಸಿ ಇಡಿ ರೇಡ್ಗೆ ಕಾರಣ ಏನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳಿಂದ 70ರಿಂದ 80 ಲಕ್ಷ ಲಂಚ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಇದೀಗ ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಭ್ರಷ್ಟರಿಗೆ ಈಗ ಶಾಕ್ ಎದುರಾಗಿರುವಂತದ್ದು. ಹೆಚ್ಚಿನ ಮಾಹಿತಿ ಏನಿದೆ ಈ ಕುರಿತಾಗಿ? ಗಂಗಾ, ಏನಂದ್ರೆ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ನಡೆದಿರುವಂತದ್ದು, ಅದರ ಜೊತೆಗೆ ಹೆಚ್ಚಿನ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು
ಈ ಆರಂಭದಲ್ಲಿ ಈ ಒಂದು ಪ್ರಕರಣವನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಏನು ಇದರಲ್ಲಿ ಒಟ್ಟು 2 FIR ಗಳನ್ನ CIDಗೆ ಏನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿತ್ತು. ಜೊತೆಗೆ ಏನಂದ್ರೆ ಆ ಸ್ಥಳೀಯ ಪೊಲೀಸರು ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಏಕಾಏಕಿ ಇಡಿ ಅಧಿಕಾರಿಗಳು ಇದರಲ್ಲಿ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಏನಿತ್ತೆ, ಸೊ ಇದನ್ನ ಮನಗಂಡು ಇವತ್ತು ಬೆಳ್ಳಂಬೆಳಗ್ಗೆ ರೈಡನ್ನ ಮಾಡಿರುವಂತದ್ದು. ಒಟ್ಟು 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಇವತ್ತೊಂದು ಬೆಳ್ಳಂಬೆಳಗ್ಗೆ ರೈಡನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಏನು KPSC ಅಧ್ಯಕ್ಷರಾದಂತಹ ಅಮಾನತಾದಂತಹ ಶಿವಶಂಕರಪ್ಪ ಏನಿದ್ದಾರೆ, ಮತ್ತೆ ಅವರು KPSC ಸದಸ್ಯೆ ಶಾಂತಾ ಹೊಸಮನಿ ಏನಿದ್ದಾರೆ, ಸೊ ಅವರು ಮತ್ತೆ ಮಧ್ಯವರ್ತಿಗಳು ಇರುವಂತದ್ದು. ಮತ್ತೆ ಈ ಒಂದು ಪ್ರತಿಗೆ ಡಿಜಿಟಲ್ ಮೌಲ್ಯಮಾಪನ ಸಂಸ್ಥೆ ಏನಿದೆ ಅಲ್ಲೂ ಸಹ ರೈಡನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಆಯ್ಕೆಯಾದಂತಹ ಕೆಲ ಅಭ್ಯರ್ಥಿಗಳ ಮನೆ ಮೇಲೇನು ಸಹ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಮತ್ತೆ ಬೇರೆ ನಮ್ಮ ರಾಜ್ಯದಲ್ಲೂ ಸಹ ಈ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಹಗರಣದ ಲಿಂಕ್ ಏನಿತ್ತು ಇದನ್ನ ಆಧರಿಸಿ ಇಡಿ ಅಧಿಕಾರಿಗಳು ಒಂದು ಬೆಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ CP ಏನಂದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಆಯ್ಕೆ ಮಾಡಲು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ 70 ರಿಂದ 80 ಲಕ್ಷ ರೂಪಾಯಿಯಷ್ಟು ಲಂಚ ಪಡೆದಿರೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ KPSCಗೆ ಏನು ಅಭ್ಯರ್ಥಿಗಳು ಒಂದಷ್ಟು ಜನ ಸಲ್ಲಿಕೆಯನ್ನ ಮಾಡಿದ್ರು. ಅದು KPSC ಏನು ಆಂತರಿಕ ಸಮಿತಿ ಇರುತ್ತೆ, ಮತ್ತೆ ಅಲ್ಲಿನ ಏನು ರಿಜಿಸ್ಟರ್ ಜನರಲ್ ಇರ್ತಾರೆ, ಸೊ ಅವರು ಸಹ ದೂರನ್ನ ಕೊಟ್ಟಿದ್ರು. ಮತ್ತೆ CID ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಸಹ ಮಾಡ್ತಾ ಇದ್ರು. CID ಅಧಿಕಾರಿಗಳು ಸಹ ಒಂದಷ್ಟು ಮಾಹಿತಿಗಳನ್ನ KPSC ಅಧಿಕಾರಿಗಳಿಂದನೂ ಪಡೆದಿದ್ರು. ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಇಬ್ಬರು ಆರೋಪಿಗಳನ್ನು ಸಹ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ರು. ಇದರಲ್ಲಿ ಸಾಕಷ್ಟು ದುಡ್ಡು ಅವ್ಯವಹಾರ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಒಂದು 21 ಕಡೆಗಳಲ್ಲಿ ಸುಮಾರು ಬೆಳ್ಳಂಬೆಳಗ್ಗೆ ರೈಡನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ KPSC ಕಚೇರಿ ಏನಿದೆ, ಸೊ ಅಲ್ಲೂ ಸಹ ರೈಡನ್ನ ಮಾಡಿರುತ್ತೆ. ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ ಏನು KPSC ಕಚೇರಿ ಓಪನ್ ಆಗುತ್ತೆ, ಅಲ್ಲಿ ಬಂದು ಓಪನ್ ಮಾಡಿ ಇದೀಗ ಇಡಿ ಅಧಿಕಾರಿಗಳು ಸಹ ಬಂದು ಒಂದು CRPF ಭದ್ರತೆಯಲ್ಲಿ ಒಂದು ಬಿಗಿ ಭದ್ರತೆಯಲ್ಲಿ ಬಂದು ದಾಳಿಯನ್ನ ಮಾಡ್ತಾ ಇರುವಂತದ್ದು. KPSCಯ ಒಂದು ಪರೀಕ್ಷಾ ಮೌಲ್ಯಮಾಪಕರ ಕಂಟ್ರೋಲರ್ ಯಾರಿರ್ತಾರೆ, ಸೊ ಅವರ ಕಚೇರಿಯಲ್ಲಿ ರೈಡನ್ನ ಮಾಡ್ತಾ ಇರುವಂತದ್ದು. ಮತ್ತೆ KPSC ಅಧ್ಯಕ್ಷರು ಯಾರಿರ್ತಾರೆ, ಮತ್ತೆ KPSC ಸದಸ್ಯರು ಯಾರೆಲ್ಲ ಇರ್ತಾರೆ, ಸೊ ಅವರ ಒಂದು ಕಚೇರಿಗಳು ಇರುವಂತದ್ದು. ಮತ್ತೆ ಮೌಲ್ಯಮಾಪನ OMR ಶೀಟ್ಸ್ ಎಲ್ಲೆಲ್ಲ ಇಡ್ತಾರೆ ಅದೆಲ್ಲವನ್ನೂ ಸಹ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಂತಾ ಇರುವಂತದ್ದು. ಅದ್ರ ಜೊತೆಗೆ ಏನಾದ್ರೆ CCTV KPSCಯ ಕಚೇರಿಯ CCTV ಇರುವಂತದ್ದು. ಮತ್ತೆ ಪಶು ವೈದ್ಯಾಧಿಕಾರಿಗಳ ಒಂದು ಏನು ಪರೀಕ್ಷೆ ಏನು ನಡೆದಿತ್ತೆ, ಆ ಪರೀಕ್ಷೆ ನಡೆದ ದಿನದ ಒಂದು ಸಂಪೂರ್ಣ CCTVಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇರುವುದು. ಅದ್ರ ಜೊತೆಗೆ KPSC ಈ ಒಂದು ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆ ಎಲ್ಲೆಲ್ಲಿ ನಡೆದಿತ್ತು ಮತ್ತೆ ಯಾವ ಕಾಲೇಜುಗಳಲ್ಲಿ ನಡೆದಿದೆ ಎಲ್ಲಾನು ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳು ಈಗ ಏನು ಕೇಳ್ತಾ ಇರುವಂತ. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಶಿವಶಂಕರಪ್ಪ ಹೊಸಮನಿ ಯಾರಿದ್ದಾರೆ, ಸೊ ಸಾಹುಕಾರ ಶಿವಶಂಕರಪ್ಪ, ಸೊ ಅವರ ಒಂದು ನಿವಾಸ ಏನಿದೆ ಸಂಜಯ್ ನಗರದ ಒಂದು ಡಾಲರ್ಸ್ ಕಾಲೋನಿ ಏನಿದೆ, ಇಲ್ಲೂ ಸಹ ಒಂದು 4 ಅಧಿಕಾರಿಗಳು ಒಂದು ಕಾರ್ನಲ್ಲಿ ಬಂದು ರೈಡನ್ನ ಮಾಡ್ತಾ ಇರುವಂತದ್ದು. ಒಂದಷ್ಟು ಮಾಹಿತಿಗಳನ್ನ ಅವರಿಂದ ಪಡ್ಕೊಂತಾ ಇರುವಂತದ್ದು. ಅಂದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನೋಟಿಫಿಕೇಶನ್ ಆಯ್ತು, ಮತ್ತೆ ಯಾವ ರೀತಿ ಎಕ್ಸಾಮ್ ಅನ್ನ ನೀವು ಮಾಡಿದ್ರಿ, ಯಾಕಂದ್ರೆ ಆಯೋಗದ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರುವಂತದ್ದು, ಮತ್ತೆ ಯಾವುದೇ ಒಂದು ಆರೋಪ ಬಂದ ಮೇಲೆ ಮತ್ತೆ ಈ ರೀತಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಡುಗಡೆ ಆದ ನಂತರ ಮಧ್ಯವರ್ತಿಗಳಿಗೆ ಕೈಗೆ ಯಾವ ರೀತಿ ಅಭ್ಯರ್ಥಿಗಳ ನಂಬರ್ಸ್ ಹೋಯ್ತು, ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ ರೀತಿ ಅವರು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳನ್ನ ಇದೀಗ KPSC ಒಂದು ಅಧ್ಯಕ್ಷ ಅಮರನಾಥ್ ಅಧ್ಯಕ್ಷ ಏನಿದ್ದಾರೆ ಸಾಹುಕಾರ ಶಿವಶಂಕರಪ್ಪ, ಸೊ ಅವರಿಂದ ಪಡೆದುಕೊಂಡು ಆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇನ್ನೂ ಸಹ ಇವತ್ತು ಎಲ್ಲನೂ ಸಹ ದಾಳಿ ನಡೆಯುವ ಸಾಧ್ಯತೆ ಇದೆ. ಒಂದು ವೇಳೆ ತನಿಖೆಗೆ ಅವರೇನೋ ಸಹಕಾರ ಕೊಟ್ರೆ ಅಥವಾ ಅವರ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಇಡಿ ಅಧಿಕಾರಿಗಳು ಸಾಹುಕಾರ ಶಿವಶಂಕರಪ್ಪ ಅವರನ್ನ ವಶಕ್ಕೆ ಪಡೆದುಕೊಂಡು ಅಥವಾ ಅರೆಸ್ಟ್ ಮಾಡಿಕೊಂಡು ಸಾಧ್ಯತೆ ಹೆಚ್ಚಿರುವಂತದ್ದು. ಗಂಗಾ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಸಾಹುಕಾರ್ ಶಿವಶಂಕರಪ್ಪಗೆ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇರುವಂತದ್ದು. ಇಡಿ ವಶದಲ್ಲಿದ್ದಾರೆ ಸಾಹುಕಾರ್ ಶಿವಶಂಕರಪ್ಪ. ವಿಚಾರಣೆಗೆ ಸಹಕರಿಸದ ಹಿನ್ನೆಲೆ ಇಡಿ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಿಚಾರಣೆಗೆ ಬಂದಾಗ ಸಹಕರಿಸಬೇಕು, ಇಲ್ಲ ಅಂತಂದ್ರೆ ವಶಕ್ಕೆ ಪಡಿತಾರೆ. ಸಾಹುಕಾರ್ ಮೊಬೈಲ್ ಸೀಜ್ ಮಾಡಿದ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳ ಖಡಕ್ ಕ್ರಮಕ್ಕೆ ಸಾಹುಕಾರ್ ತಂಡ ಹೊಡೆದಿದ್ದಾರೆ. ಸಖತ್ ಹೆದರಿರುವಂತಹ ಸಾಹುಕಾರ್ ಶಿವಶಂಕರಪ್ಪ ಯಾವುದೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ಸಾಹುಕಾರ್ ಬಾಯ್ ಬಿಚ್ಚಿಸಲು ಇಡಿ ಸರ್ಕಸ್ ಮಾಡ್ತಾ ಇರುವಂತದ್ದು, ಇಡಿ ಅಧಿಕಾರಿಗಳೇ ಸರ್ಕಸ್ ಮಾಡ್ತಾ ಇರುವಂತದ್ದು ನೋಡಿ. ಇನ್ನು ಇವತ್ತು ಸಾಹುಕಾರ್ ಶಿವಶಂಕರಪ್ಪ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಇಡಿ ವಶದಲ್ಲಿ ಈಗ ಸಾಹುಕಾರ್ ಶಿವಶಂಕರಪ್ಪ ಕೂಡ ಇರುವಂತದ್ದು. ಅಧಿಕಾರಿಗಳು ಏನ್ ಪ್ರಶ್ನೆ ಕೇಳಿದ್ರು
ಉತ್ತರ ಕೊಡ್ತಾ ಇಲ್ಲ, ವಿಚಾರಣೆಗೆ ಸಹಕರಿಸದಿದ್ದಕ್ಕೆ ಈ ಒಂದು ಕಾರಣಕ್ಕೆ ಈಗ ಇಡಿ ವಶಕ್ಕೆ ತೆಗೆದುಕೊಂಡಿದೆ. ಸಾಹುಕಾರ್ ಮೊಬೈಲ್ ಅನ್ನ ಕೂಡ ಸೀಜ್ ಮಾಡಿರುವಂಥದ್ದು ಇಡಿ ಅಧಿಕಾರಿಗಳು. ಏನು ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ 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 ಅಂತಿದ್ದಾರೆ. ಏನೂ ಗೊತ್ತಿಲ್ಲ ಅಂತಂದ್ಮೇಲೆ ನಿಮ್ಮ ಹೆಸರು ಹೇಗೆ ಬರುತ್ತೆ KPSC ಹಗರಣದಲ್ಲಿ? ನಿಮ್ಮ ಹೆಸರು ಬಂದಿದ್ದಕ್ಕೆ ತಾನೇ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಮನೆ ಮೇಲೆ ದಾಳಿ ಮಾಡ್ತಾ ಇದ್ರು ಸರಿ ಇಷ್ಟು ದಿನ, ಆದ್ರೆ ಸಂಸ್ಥೆ ಮೇಲೆ, ಅದು ಕಚೇರಿಯ ಮೇಲೆ ಈಗ ದಾಳಿ ಮಾಡಿರುವಂಥದ್ದು ನಿಜಕ್ಕೂ ನಾಚಿಕೆಗೇಡಲ್ವಾ? ಸರ್ಕಾರದಲ್ಲಿ ಇದ್ಕೊಂಡು, ಸರ್ಕಾರಿ ಕೆಲಸದ ಅಧಿಕಾರಿಯಾಗಿದ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇಡಿ ಅಧಿಕಾರಿಗಳೀಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಅದಕ್ಕಾದ್ರೂ ಉತ್ತರ ಕೊಡಿ. ಅಲ್ಲೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದುಕೊಂಡಾಗಿದ್ದಾಗಿದೆ. ಈಗ ಉತ್ತರ ನೀಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಉತ್ತರ ನನಗೇನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸಾಹುಕಾರ್ ಶಿವಶಂಕರಪ್ಪ. ಇದೀಗ KPSC ಭ್ರಷ್ಟ ಅಧಿಕಾರಿಗಳಿಗೆ ಶುರುವಾಗಿರುವಂಥದ್ದು ನಿಜಕ್ಕೂ ಕೂಡ ನಡುಕ. ಏನು ಇಡಿ ಅಧಿಕಾರಿಗಳಿಂದ ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿದ ಫ್ಲಾಟ್ 304ರಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಈಗ ಇಡಿ ದಾಳಿಯನ್ನ ಮಾಡಿದೆ. ನ್ಯೂ BL ರಸ್ತೆಯ ಸೀನಪ್ಪ ಲೇಔಟ್ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ದಾಳಿಯನ್ನ ಮಾಡಿದೆ. ಇನ್ನು ಎಲ್ಲೆಲ್ಲಿ ನೀವು ಮನೆಗಳನ್ನು ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಒಂದಷ್ಟು ಲಿಸ್ಟ್ಗಳನ್ನು ಕೊಟ್ಬಿಡಿ, ಅದೆಲ್ಲ ಕಡೆಗೂ ಹೋಗ್ಬಿಟ್ಟು ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೇನು ಸಿಗ್ಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಮನೆಯಲ್ಲಾದ್ರೂ ಇಟ್ಟಿರ್ತಿರಲ್ಲ ಏನಾದ್ರೂ ದಾಖಲೆಗಳು. ಕಳ್ಳ ತಪ್ಪು ಮಾಡಿದಾನೆ ಅಂತಂದ್ರೆ ಏನಾದ್ರೂ ಒಂದು ಬಿಟ್ಟಿರ್ದೇ ಇರ್ತಾನೆ ಸಾಕ್ಷಿನ, ಹೇಳೋದಕ್ಕೆ ಬರಲ್ಲ. ಈಗೆಲ್ಲ ಎಲ್ಲೆಲ್ಲಿದೆಯೋ ನಿಮ್ಮ ಮನೆ ಅಲ್ಲೆಲ್ಲ ಚೆಕ್ ಮಾಡ್ತಾ ಇರುವಂಥದ್ದು. ಅಟ್ಲೀಸ್ಟ್ ಪ್ರಶ್ನೆ ಕೇಳ್ತಿದ್ರಲ್ಲ, ಉತ್ತರನಾದ್ರೂ ನೀಡಿ. ಇನ್ನು KPSC ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. ಕಾರವಾರ, ಕಲಬುರಗಿ, ಬೆಳಗಾವಿ ಜೊತೆಗೆ ಅಹಮದಾಬಾದ್ ಈ ಒಂದು ನಗರಗಳಲ್ಲೂ ಸೇರಿದಂತೆ ಬರೋಬ್ಬರಿ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿರುವಂಥದ್ದು. ಈ ಕಾರಣಕ್ಕೆ ಈಗ KPSC ಭ್ರಷ್ಟ ಅಧಿಕಾರಿಗಳಿಗೆ ಶುರುವಾಗಿರುವಂಥದ್ದು ನಡುಕ. ಇನ್ನು ನೀವು ಗಮನಿಸ್ತಾ ಇರಬಹುದು, ಬೆಂಗಳೂರು ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇತ್ತ KPSC ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ಒಳಗಡೆ ಹೋಗ್ತಾ ಇರುವಂತಹ ವಿಜುವಲ್. ಇನ್ನ ಶಿವಶಂಕರಪ್ಪ ಸಾಹುಕಾರ್ ಮಧ್ಯದಲ್ಲಿರುವಂತಹ ಫೋಟೋ ಅವರೇ. KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿರುವಂಥದ್ದು. ಇವತ್ತು ಬೆಳಗ್ಗೆ ಈ ಒಂದು ಕರ್ನಾಟಕ ಸಾರ್ವಜನಿಕ ಸೇವಾ ಆಯೋಗದ ಅಕ್ರಮ ನೇಮಕಾತಿ ಹಾಗೂ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ತೀವ್ರಗೊಂಡಿರುವಂಥದ್ದು. ದಾಳಿಗೆ ಸಂಬಂಧಿಸಿದ ಪ್ರಮುಖ ಒಂದಷ್ಟು ದಾಳಿಗಳು ಏನು ಸಿಗುತ್ತೆ, ದಾಖಲಾತಿಗಳು ಏನು ಸಿಗುತ್ತೆ ಅನ್ನುವಂಥ ಎಲ್ಲ ಒಂದು ರಿಸರ್ಚ್ ಅನ್ನ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ವೈಯಕ್ತಿಕ ನಿವಾಸ ಆಗಿರುವಂತಹ ಕಚೇರಿಯ ಮೇಲೆ, ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ.